तो हाल जिला कांग्रेस नायकರು ಎಲ್ಲರಿಗೆಪ್ಪ ಶಾಸಕರು ಬಂತು ಸಂಸದರು ಬಂತು ಮಂತ್ರಿಗೆ ಬಂತು ಅಲ್ಲ ಯಾರು ಕೊಡ್ತೀನಿ ಅಂದ್ರು ಫ್ಯಾಕ್ಟರಿ ಓನರ್ ನಮ್ಮ ಇದು ಬಲ್ಡೋಟ ಫ್ಯಾಕ್ಟರಿ ಓನರ್ 2% ಕೊಡ್ತು ಅಂತ ಹೇಳಿದ್ರು ಕಾಂಗ್ರೆಸ್ ನಾಯಕರು ಆ ಬಲ್ಡೋಟ ವಿಚಾರದಲ್ಲಿ ಕಮಿಷನ್ ತಗೊಂಡಾರ ಅಂತ ನೀವು ಸಂಪೂರ್ಣ ಕಮಿಷನ್ ತಗೊಂಡು ಚಾಲು ಮಾಡಿರೋದು ಎರಡನೇ ಮಾತು ಇಲ್ಲ ಎಷ್ಟು ತಗೊಂಡಿದ್ದಾರೆ ಸರ್ ಅವ್ರು 2% ಕೇಳಿದ್ರು ಇವರು 5% ಕೇಳ್ಯಾರ 2% ಕೊಡದಾಗ ಸೆಟಲ್ಮೆಂಟ್ ಆಗ್ಲಾರ್ದಕ್ಕಲೆ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗಿ ಸಿಎಂ ಅಂತಲ್ಲಿ ಕುಂತ್ಕೊಂಡು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು 2 ದಿನ ಇವಾಗ ಅವ್ರು ಅನ್ಕೊಂಡಂಗೆ ಸೆಟಲ್ಮೆಂಟ್ ಆಗಿತ್ತು ಚಾಲು ಮಾಡಿಸ್ಯಾರ ನಿಲ್ಕಲ್ 5% ಅವ್ರಿಗೆ ಕಮ್ಮಿ 5% ಸಿಕ್ಕ ಮ್ಯಾಗ ಚಾಲು ಮಾಡಿಸ್ಯಾರ ಮತ್ತು ನಮ್ಮನ್ನ ಕರ್ಕೊಂಡು ಹೋಗಿ ಪಾಪ ಅಜ್ಜರ್ನ ಇವತ್ತು ಬೀದಿ ಬೀದಿಯಲ್ಲಿ ತಿರ್ಸಿದ್ರು ತಮ್ಮ ಕಮಿಷನ್ಗಾಗಿ ನಿಮಗೆ ಗೊತ್ತಿರಲಿ ಇಲ್ಲ ನಮ್ಮನ್ನ ಕರ್ಕೊಂಡು ಹೋಗಿ ನಮ್ಮನ್ನ ಕರೆದದ್ದು ಎದಕ್ಕಾಗಿ ಇಲ್ಲ ನಾವು ಅವ್ರನ್ನ ಮಾತಾಡಂಗಿಲ್ಲ ನಾವು ಬಂದ್ ಮಾಡ್ಬೇಕಂಬಾರೆ ಅಜ್ಜರ್ನ ಹೊರಗೆ ಬರ್ದಾರನ್ನ ಬೀದಿಗಳಿಸ್ತಾರೆ ಇವರೇ ಕಾಂಗ್ರೆಸ್ನವ್ರು ಆ ಅಜ್ಜರ್ನ ಕರೆದದ್ದು ಇವರೇ ಸ್ಟ್ರೈಕ್ಗೆ ಬರ್ರಿ ಬಂದ್ ಮಾಡ್ಸೋಣ ಅಂತೇಳಿ ಮತ್ತೆ ತಮಗೇನು ಬಂದ ಮೇಲೆ ಚಾಲು ಮಾಡಿಸಿದ್ದು ಇದೇ ಕಾಂಗ್ರೆಸ್ ನಾಯಕರೇ ಮತ್ತು ಯಾರು ಬದಲಾರಿಲ್ಲ ಅಜ್ಜರ್ ಕಣ್ಣೀರು ಹಾಕಿದ್ರು ಅವತ್ತು ಇವ್ರು CM ನಮ್ಮನ್ನ ಕರ್ಕೊಂಡು ಹೋಗ್ಯಾರ ಮೀಟಿಂಗೂ ಮಾಡ್ಯಾರ ಮೀಟಿಂಗ್ ಮಾಡಿದ್ರೆ ಚಾಲು ಮಾಡಿಸಿ ಬಂದ್ ಮಾಡಿಸ್ಬೇಕಾಯ್ತಲ್ಲ ಅಧಿಕಾರ ಐತಲ್ಲ ರಾಜ್ಯದಾಗ ಅವ್ರೆಲ್ಲ ನಾನು ಹೇಳತ್ರ ಕೇಳ್ತಿಲ್ಲ ಅವರು ಏನು ಸೆಟಲ್ಮೆಂಟ್ ಆಗಿ ಆ ರಾಜ್ಯದಲ್ಲಿ ಅಲ್ಲಿ ಗೊತ್ತು ಇಡೀ ಜಿಲ್ಲೆದಾಗ ಸೆಟಲ್ಮೆಂಟ್ ನಾನು ಹೇಳಕ್ ನಮ್ಮನ್ನ ಬಳಸಿದ್ರು ಅಜ್ಜರ್ನ ಬಳಸಿ ಅಂತಾರ BJP ನಾಯಕರನ್ನು ಬಳಸಿ ಅಂದ್ರು ಪಾಪಪ್ಪ ಪರಮಾತ್ಮ ನಡೆದಾಳ ದೇವರಂತ ಈ ಜಿಲ್ಲೆದಾಗ ನೋಡಂತ ಅಜ್ಜರ್ನ ಕೂಡ ಬೀದಿಯಲ್ಲಿ ತಿರುಗಿಸಿ ಅವ್ರು ಕೂಡ ಅನಿಸಿ ನಮ್ಮ ಕೂಡ ಅನಿಸಿ 1-2 ದಿನ ಬಂದ್ ಮಾಡಿಸಿ 3 ದಿನ ಚಾಲು ಮಾಡಿಸಿ ತಮಗೆ ಸಿಕ್ಕ ಮ್ಯಾಗ ಚಾಲು ಮಾಡಿಸಿ ಇವತ್ತು ಎಲ್ಲ ಜಿಲ್ಲೆದ ಎಲ್ಲ ಕಾಂಗ್ರೆಸ್ ಅವರು ಹೆಸರು ಹೇಳಿದ ಆತ ಆದರೆ ಹೇಳೋ ಹೊತ್ನ್ಯಾಗ ಆತಗೆ ಪಕ್ಕಕ್ಕಿದ್ದರು BJP ಎಲ್ಲರೂ ಎದ್ದೆದ್ದು ಹೋದ್ರು ಮತ್ತು ನಗ್ತಾ ಇದ್ರು ಥರ ಅಸಹ್ಯ ಅನ್ಸೋದಲ್ಲ ರೀ ಲೈವ್ ಇತ್ತು ನನ್ನ ಹತ್ರ ನಾನು ಲೈವ್ ನೋಡಕತ್ತಿದ್ದೆ ನೀವು ಕ್ವಶನ್ ಕೇಳಕತ್ತಿದ್ರಿ 2% ಆತಗ ಏನಾಗೈತೆ ಇಂದಿನ ತನ್ನ ಅಧಿಕಾರಾವಧಿಯೊಳಗೆ ತಗೊಂಡಿದ್ದು ನೆನಪಾಗ್ಬಿಟ್ಟೈತಿ ನೆನಪಾಗಿದ್ದಕ್ಕೆ ಅದೇ ಗುಂಗಿನಾಗ ಅದನ್ನ ತಿನ್ನು ರೀ ಅದು ಪ್ರೈವೇಟದ್ದು ಅದಕ್ಕೆ ನಾನು ಒಬ್ಬ ಮಂತ್ರಿಯಾಗಿ ಸಾರ್ವಜನಿಕವಾಗಿ ಮತ್ತು ನಿಮ್ಮ ಹತ್ರ 2-3ನೇ ಸತಿ ನಾನು ಹೇಳೋದು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ನಾನು ಅಂತಂತ ಅದಕ್ಕೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ಮುಖ್ಯಮಂತ್ರಿಗಳಿಗೆ ಎಲ್ಲರನ್ನು ಕರ್ಕೊಂಡು ಹೋಗಿದ್ದೀನಿ ಈತನು ಪುಣ್ಯಾತ್ಮನ ಕರ್ಕೊಂಡು ಹೋಗಿದ್ದೀನಿ ಅದಕ್ಕೆ ಹೇಳಕತ್ತೀನಿ ಈತ ಮಾತಾಡೋ ಹೊತ್ನಾಗ ಯಾಕೆ ಆಲಪಚಾರ್ಯ ಎದ್ದೋದ್ರು ದೊಡ್ಡನಗೌಡ್ರು ಯಾಕೆ ಎದ್ದಿದ್ರು ಹೇಮಲತಾ ನಾಯಕ ಯಾಕೆ ಎದ್ದೋದ್ರು ಆ ಪಕ್ಕಕ್ಕೆ ಕುಂತಿದ್ನಲ್ಲ ಕುಷ್ಟಿಗೆ ಅದನ್ನ ಹೆಸರೇನು ಶರಣು ತಳ್ಳಿಕೇರಿ ನಗಾಕತ್ತೇನೆ ನೋಡಿದ್ರ ನಾನು ನಗದು ಎದಕ್ಕೆ ನಗಾಕತ್ತೇನೆ ಅಂದ್ರೆ ಬುದ್ಧಿಗೇಡಿ ಅಂತ ಬುದ್ಧಿ ಇಲ್ಲ ಇವನೇನೇನೋ ಮಾತಾಡಕತ್ತೇನಂತ ಅವರು ಲೀಡ್ರೆ ಅವ್ರ ಪಕ್ಷದ ಮುಖಂಡ್ರೆ ನಗಾಕತ್ಯಾರ ಇನ್ನು ಇದಕ್ಕಿಂತ ಉದಾಹರಣೆ ಬೇಕಾ